ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಬೇಕು ಅಂತ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಇವಾಗ ಒಂದು 12 ಗಂಟೆ ಅಷ್ಟೊತ್ತಾಗಿದೆ. ಎಲ್ಲ ರೆಡಿಯಾಗಿ ಪ್ಯಾಕ್ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ನಾವಿಲ್ಲಿ ಕುಶಾಲನಗರದಿಂದ ಕುಕ್ಕೆಗೆ ಹೊರಟಿದ್ದೀವಿ. ಸೊ ಅರೌಂಡ್ 90 to 95 ಕಿಲೋಮೀಟರ್ ಆಗುತ್ತೆ. ಕುಕ್ಕೆಗೆ ಯಾಕೆ ಹೊರಟಿದ್ದೀವಪ್ಪ ಅಂದರೆ ಕುಕ್ಕೆಯಲ್ಲಿ ನಾವು ರೂಮ್ ಬುಕ್ ಮಾಡಿದ್ದೀವಿ. ಧರ್ಮಸ್ಥಳ ರೂಮ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಾವು ಕುಕ್ಕೆಗೆ ಫಸ್ಟ್ ಹೋಗಿ ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಾಳೆ ಮಾರ್ನಿಂಗ್ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಆಲ್ಮೋಸ್ಟ್ ಕುಕ್ಕೆ ರೀಚ್ ಆಗಿದ್ದೀವಿ. ರೀಚ್ ಆಗಿ ಲಗೇಜಸ್ ಎಲ್ಲ ಇಟ್ಬಿಟ್ಟು ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ ದೈವಿಕನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ನಮ್ಮ ಅಪ್ಪನೂ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದಾರೆ. ದೈವಿಕಿಗೆ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ. ಅವನು ಅಂಗಡಿಗಳು, ಮಕ್ಕಳು, ದನ, ಕರು, ನಾಯಿ, ಬೆಕ್ಕು ಇದೆಲ್ಲ ತುಂಬ ಇಷ್ಟಪಡ್ತಾನೆ. ಮತ್ತು ಬೇರೆ ಬೇರೆ ಜಾಗಕ್ಕೆ ಹೋದರೆ ತುಂಬಾ ಅವನು ಎಕ್ಸೈಟ್ಮೆಂಟ್ ಆಗಿರ್ತಾನೆ. ತುಂಬ ಆಟಾಡ್ತಾನೆ, ಎಲ್ಲನೂ ನೋಡಿಕೊಂಡು ಖುಷಿ ಪಡ್ತಾನೆ. ಅಂದರೆ ಎಂಜಾಯ್ ಮಾಡ್ತಾ ಇರ್ತಾನೆ ಎವ್ರಿ ಮೂಮೆಂಟ್ ಕೂಡ. ಟಾಟಾ ದೇವಿಕ್, ಬಾಯ್. ದೈವಿಕಿಗೆ ಆಲ್ಮೋಸ್ಟ್ ಇವಾಗ 1 year 1 month ಆಯಿತು. ಇವಾಗ ಅವನಿಗೆ ಎಲ್ಲನೂ ಅರ್ಥ ಆಗುತ್ತೆ. ಅವನ ಹೆಸರು ದೈವಿಕ್ ಅಂತ ಗೊತ್ತಾಗುತ್ತೆ. ನಮ್ಮ ಜೊತೆನೇ ಇರಬೇಕು, ಎಲ್ಲೂ ಹೋಗಬಾರ್ದು ಅಂತಲೂ ಗೊತ್ತಾಗುತ್ತೆ. ನಾವೆಲ್ಲಿ ರೀಚ್ ಆಗೋದು ಈವ್ನಿಂಗ್ ಆಯ್ತಲ್ವ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಳ್ಳೋಣ ಅಂತ ಬಂದ್ವಿ. ಏನಂತೆ ಮಗನಲ್ಲಿ ಪಾಪ 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 ಮಾಡು, ಪಾಪ ಮಾಡು, ಪಾಪ ಪಾಪ. ಚಾಚಿತ ನೀ ಮಾಡು, ಪಾಪ ಮಾಡು, ಪಾಪ. ಬೇಡ ಬಾಬಾ, ಗುಮ್ಮಿ ಬಿಡದೆ. ಅಲ್ಲಿರೋ ಒಂದು ಹೋಟ್ಲಿಗೆ ಹೋಗಿದ್ವಿ. ಅಲ್ಲಿ ನಾನು ನಮ್ಮಮ್ಮ ಮಸಾಲೆ ಪುರಿ ತೊಗೊಂಡ್ವಿ. ನಮ್ಮ ಅಕ್ಕ ಮತ್ತು ನಮ್ಮಪ್ಪ ರವೆ ಇಡ್ಲಿ ತಗೊಂಡ್ರು. ಸೊ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಇವಾಗ ನಾವು ದೈವಿಕಿಗೆ ಸಪ್ರೇಟಾಗಿ ಅಂತ ಏನೂ ತಗೊಳ್ಳಲ್ಲ. ನಮ್ಮಪ್ಪ ರವೆ ಇಡ್ಲಿನೇ ಅವನಿಗೂ ತಿನ್ನಿಸಿದ್ರು. ಖಾರ ಮತ್ತು ಮಸಾಲೆ ಐಟಮ್ಸ್ ಸ್ವಲ್ಪ ನೋಡ್ಕೊಂಡು ಕೊಡ್ತೀವಿ ಅವನಿಗೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಅಂತೂ ಎಲ್ಲ ರೋಡಲ್ಲೂ ಎಲ್ಲಿ ನೋಡಿದ್ರೆ ಅಲ್ಲಿ ದನಗಳಿತ್ತು. ಆ್ಯಕ್ಚುಲಿ ಅಲ್ಲಿ ಗೋಶಾಲೆ ಕೂಡ ಇದೆ. ದೈವಿಕಿಗೂ ಅಷ್ಟೇ ಬೇಕಿತ್ತು. ಎಲ್ಲಿ ನೋಡಿದ್ರು ದನ ಅಲ್ಲೇ ನಿಂತ್ಕೊಂಡು ಬಿಡ್ತಾಯಿದ್ದ ಅವನು ಕೂಡ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ದೈವಿಕ್ ಇದೆ ಫಸ್ಟ್ ಟೈಮು.
ನೆಕ್ಸ್ಟ್ ನಾವು ರೂಮ್ಗೆ ಹೋಗೋಣ ಅಂತ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 6 ಆಗಿತ್ತು ಅನಿಸುತ್ತೆ. ಬಟ್ ದೈವಿಕಿಗಂತೂ ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ, ಅಲ್ಲೇ ರೂಮಲ್ಲಿ ಏನು ಮಾಡೋದು ಅಂತೇಳಿ ಇಲ್ಲೇ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ಟೆಂಪಲ್ ಹತ್ರನೇ ಕೂತ್ಕೊಂಡ್ವಿ. ದೈವಿಕಿಗಂತೂ ಈ ಪ್ಲೇಸ್ ಎಷ್ಟು ಇಷ್ಟ ಆಯಿತು ಅಂದರೆ ಎಲ್ಲಂದ್ರೆ ಅಲ್ಲಿ ಓಡೋಗ್ಬಿಡ್ತಾಯಿದ್ದ. ಮತ್ತು ಅಲ್ಲಿಂದ ನಮ್ಮ ಅಕ್ಕ ಕರ್ಕೊಂಡು ಬರ್ತಾಯಿದ್ಲು. ಇನ್ನು ಕೆಲವು ಕಡೆ ಅವನು ಇಷ್ಟಪಟ್ಟು ಹೋಗ್ತಾಯಿದ್ದ, ಆಮೇಲೆ ಹಿಂದೆ ತಿರುಗುವಾಗ ನಾವು ಇರ್ತಿರ್ಲಿಲ್ಲ ಅಂತ ಅಲ್ಲಿಂದ ಹೇಳ್ತಾಯಿದ್ದ. ಸೊ ನಮ್ಮ ಅಕ್ಕ ಅವನ್ನ ಅಳಗೆ ಬಿಡಬಾರ್ದು ಅಂತ ಅವನ ಜೊತೆಯಲ್ಲೇ ಹೋಗಿ ಕರ್ಕೊಂಡು ಬರ್ತಾಯಿದ್ಲು. ಮತ್ತು ಪುನಃ ಹೋಗ್ತಾಯಿದ್ದ, ಮತ್ತು ಪುನಃ ಕರ್ಕೊಬರ್ತಾಯಿದ್ಲು. ದೈವಿಕಿಗೊಂದು ಇದೊಂದು ಆಟ ಥರ ಆಗೋಗಿತ್ತು. ಮತ್ತು ಅಲ್ಲಿಂದ ನಾವು ರೂಮ್ಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಡಿಫ್ರೆಂಟಾಗಿರೋದೇನೋ ಒಂದು ನೋಡಿದೆ. ಅದೇ ನೋಡಿ, ಇದೆ ಸ್ಕೂಟಿ. ಸ್ಕೂಟಿಗೆ ಈ ಥರ ಬಿಸಿಲು ತಾಗ್ತಾ ಇರೋ ಹಾಗೆ, ಮಳೆ ಬೀಳದೇ ಇರೋ ಹಾಗೆ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ವಾ? ಎಲ್ಲಿ ನೋಡಲ್ಲಿ ಎಲ್ಲಿ ದಯವಿಟ್ಟು ಹಾಗೆ ಬರುವಾಗ ದಾರಿಯಲ್ಲಿ ಅದೇ ಥರ ಇನ್ನೊಂದು ಸ್ಕೂಟಿ ನೋಡಿದ್ವಿ. ಇದು ಏನೋ ಒಂಥರ ಚೆನ್ನಾಗಿದೆ ಅಲ್ವಾ? ಫ್ಲೇವರ್ಡ್ ಮಸಾಲ ಸೋಡಾ ಅಂತ ಒಂದು ಬರುತ್ತಲ್ವ, ಅದೊಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. How is it? ಸೊ ನಾವು ತೊಗೊಂಡಿದ್ದು ಇಲ್ಲಿ ಮ್ಯಾಂಗೋ ಫ್ಲೇವರು. ಎಲ್ಲರೂ ಒಂದೊಂದು ತೊಗೊಳೋದು ಬೇಡ, ಅದೇ ಚೆನ್ನಾಗಿರುತ್ತೋ ಇರಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಒಂದೊಂದು ತೊಗೊಂಡ್ವಿ. ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋ ಅಂತ ಓಕೆ, ಚೆನ್ನಾಗಿತ್ತು. ಬಟ್ ತುಂಬ ಚೆನ್ನಾಗಿ ಏನಿರಲಿಲ್ಲ, ಚೆನ್ನಾಗಿತ್ತು ಅಷ್ಟೆ. ಅಲ್ಲಿಂದ ಸೀದಾ ನಾವು ರೂಮಿಗೆ ಬಂದ್ವಿ. ಟ್ರಾವೆಲ್ ಮಾಡಿ ಓಡಾಡಿ ಎಲ್ಲರಿಗೂ ಸ್ವಲ್ಪ ಸುಸ್ತಾಗಿತ್ತು, ಎಲ್ರಿಗೂ ರೆಸ್ಟ್ ಬೇಕಿತ್ತು. 4 ಜನಕ್ಕೆ ಸ್ವಲ್ಪ ದೊಡ್ಡ ರೂಮೇ ಸಿಕ್ತು ಅನಿಸುತ್ತೆ. ದೈವಿಕಂತೂ ಎಲ್ರೂ ಅಮ್ಮ ಅಂತಲೇ ಕರೀತಾನೆ, ಇನ್ಕ್ಲೂಡಿಂಗ್ ನಮ್ಮ ಅಪ್ಪನೂ ಕೂಡ ಅವನು ಅಮ್ಮ ಅಂತಲೇ ಕರೀತಾನೆ. ನಾವು ಸೋಡಾ ಕುಡ್ತೀವಲ್ಲ, ಅಲ್ಲಿ ಆಂಟಿ ಸ್ವಲ್ಪ ದೈವಿಕಿಗೆ ಅಂತ ಪೂರಿ ಕೊಟ್ಟರು. ಸೊ ಇವಾಗ ರೂಮಿಗೆ ಬಂದುಬಿಟ್ಟು ಅವನು ಅದನ್ನೇ ತಿಂತಾ ಕೂತ್ಕೊಂಡಿದ್ದಾನೆ. ಎಲ್ಲರೂ ಇಡ್ಲಿ ಎಲ್ಲ ತಿಂದು ಸಾಕಾಯಿತು ಅಂತ ಹೇಳ್ಬಿಟ್ಟು ರಾತ್ರಿ ಏನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ರಿಗೂ ರೆಸ್ಟ್ ಬೇಕಿತ್ತು ಅಂತ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಬೇಗನೆ ಮಲ್ಕೊಂಡ್ಬಿಟ್ವಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು. ನಾವೆಲ್ಲ ರೂಮಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ದಾರಿಯಲ್ಲೇ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಬಂದುಬಿಟ್ಟು ತಿಂಡಿ ಮಾಡ್ತಾಯಿದ್ದೀವಿ. ಮೋಸ್ಟ್ ಆಫ್ ದ ಟೈಮ್ ದೈವಿಕು ಅಪ್ಪ ಜೊತೆನೇ ಊಟ ಮಾಡ್ತಾನೆ. ಅವನಿಗೆ ಅವ್ರ ಜೊತೆನೇ ಊಟ ಮಾಡೋಕ್ಕೆ ತುಂಬ ಇಷ್ಟ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಎಂಟ್ರಾದ್ವಿ. ಧರ್ಮಸ್ಥಳದಂತೂ ಯಾವತ್ತು ಹೋದರೂ ರಶ್ಶೇ ಇರುತ್ತೆ ಅಂತ ಅನಿಸುತ್ತೆ. ನಮಗಂತೂ ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ಜಾಗನೇ ಸಿಗಲಿಲ್ಲ. ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿಂದನೇ ಜಾಗ ನೋಡ್ಕೊಂಡು ಹೋದ್ವಿ ಕಾರ್ ಪಾರ್ಕ್ ಮಾಡೋಕ್ಕೆ. ಒಂದು 10-15 ಮಿನಿಟ್ಸ್ ಹಂಗೆ ಸರ್ಚ್ ಮಾಡ್ಕೊಂಡಿದ್ದಂಗೆ ನಮಗೆ ಒಂದು ಕಡೆ ಜಾಗ ಸಿಕ್ತು ಪಾರ್ಕ್ ಮಾಡೋಕ್ಕೆ. ಸೊ ಪಾರ್ಕ್ ಮಾಡಿಬಿಟ್ಟು ನಾವು ಹೊರಟ್ವಿ ಇವಾಗ ಪಾಪುದು ಮುಡಿ ಕೊಡೋಕ್ಕೆ. ಪಾಪುದು ಮುಡಿ ಕೊಡೋಕ್ಕೂ ಇಷ್ಟೊಂದು ಕ್ಯೂ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ಟೈಮಿಂಗ್ಸ್ ಥರ ಮೇಂಟೈನ್ ಮಾಡ್ತಾರೆ. ನಾವೊಂಚೂರು ಬೇಗನೆ ಹೋಗಿದ್ವಿ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಸ್ಟಾರ್ಟ್ ಆಗಿದ್ದೆ ಒಂದು 10 o'clock ಅನಿಸುತ್ತೆ. 10-10:15ಗೆ ಸ್ಟಾರ್ಟ್ ಆಯಿತು. ನಾವೊಂದು 1.5 hour ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮಗಿಂತ ಮುಂದೆ ಬಂದವರು ತುಂಬ ಜನ ಇದ್ದರು. ನಾವು ಹೋಗಾದ್ಮೇಲೂ ಕೂಡ ತುಂಬ ಜನನೂ ಬಂದರು.
ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ದೈವಿಗೆ ಮುಡಿ ಕೊಡ್ತಾ ಇರೋದು. ಫಸ್ಟ್ ಟೈಮ್ ನಾವು ಚಿಕ್ಕ ತಿರುಪತಿಯಲ್ಲಿ ಕೊಟ್ಟಿದ್ವಿ, ಇದು ಸೆಕೆಂಡ್ ಟೈಮ್ ಧರ್ಮಸ್ಥಳದಲ್ಲಿ ಕೊಡ್ತಾ ಇದ್ದೀವಿ. ನೋಡಿ ನಾವು ಬಂದ ಮೇಲೆ ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನಾವು ಒಳಗೆ ಹೋಗ್ತಾ ಇದ್ದೀವಿ, ಇನ್ನೂ ಇಷ್ಟು ಜನ ಇದ್ದಾರೆ, ಬರ್ತಾನೆ ಇದ್ದಾರೆ. ಮುಡಿ ಕೊಡೋದಕ್ಕೂ ಕ್ಯೂ ಸಿಸ್ಟಮ್ ಇದೆ. ನಾವಿಲ್ಲಿ ಹೋಗ್ತಾ ಇದ್ದೀವಿ, ಇವಾಗ ಗೇಟ್ ಓಪನ್ ಮಾಡಿದ್ರು, ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ತುಂಬ ಒಳಗಡೆ ಹೋಗಬೇಕು. ನೋಡಿ ಇದೆಲ್ಲ ಕ್ಯೂ ಸಿಸ್ಟಮ್ ಲೈನ್ಸೇ. ಸೊ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಮುಡಿ ಕೊಡೋದು ಅಂತ. ಸೊ ಅಲ್ಲಿಂದ ಒಳಗಡೆ ಹೋದಂಗೆ ಮತ್ತೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಒಂದು ಬ್ಲೇಡಿಗೆ ಅಂತ. ಕೊಡ್ತಂತೀಯಾ ಎಲ್ಲ ಮಕ್ಕಳು ಅಳ್ತಾ ಇದ್ರು ತುಂಬಾ. ಬಟ್ ದೈವಿಕಂತೂ ಈ ಕಡೆ ಸೈಡಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ. ನನಗೆ ಗೊತ್ತಿತ್ತು ಅವನು ಅಳಲ್ಲ ಅಂತ. ಇವನ್ ಹೇರ್ ಕಟ್ ಮಾಡುವಾಗನೂ ಅವನು ಏನೂ ಆಡಲ್ಲ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ಫಸ್ಟ್ ಟೈಮ್ ಕೊಡುವಾಗ ಕೂಡ ಅವನು ಆಗ್ತಿರ್ಲಿಲ್ಲ, ಅವನು ಸುಮ್ಮನೆ ಕೂತ್ಕೊಂಡಿದ್ದ ಅವನ ಪಾಡಿಗೆ ಅವನು. ಸೊ ನನಗೆ ಗೊತ್ತಿತ್ತು ಅವನು ಅಳಲ್ಲ ಅಂತ. ಈ ಟೈಮ್ ಕೂಡ ಅವನೇನು ಅಳಲಿಲ್ಲ, ಗುಡ್ ಬಾಯ್ ಥರ ಕೂತ್ಕೊಂಡಿದ್ದ. ಎಲ್ಲಿ ಮೊಟ್ಟೆ ಎಲ್ಲಿ? ಬಿಟ್ಟು ಬಂದ ಪಗೋಡಿ. ಬಡ ತಸ್ ಮಮ್ಮಿ ಬಡ ತಸ್. ಮುಡಿ ಕೊಟ್ಟಾದಮೇಲೆ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಅಂತ ನಮ್ಮ ಅಪ್ಪನೂ ದೈವಿಕ್ಕೂ ಹೋದರು. ಸೊ ದೈವಿಕಿಗೆ ನೀರಂದರೆ ತುಂಬ ಇಷ್ಟ. ಬಟ್ ಇಲ್ಲಿ ತುಂಬ ನೀರು ನೋಡಿಬಿಟ್ಟು ಅವನಿಗೆ ಭಯ ಹೋಗಿದೆ ಅನಿಸುತ್ತೆ, ಅದಕ್ಕೆ ಅವನು ಏನೂ ಆಟ ಆಡಲಿಲ್ಲ. ಇವಾಗ ಸ್ನಾನ ಎಲ್ಲ ಆಯಿತು, ದೈವಿಕ್ಕೂ ರೆಡಿ ಆದರು. ನಮ್ಮ ಡ್ಯಾಡಿ ಬಂದುಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನು. ಸೊ ಅವ್ರದ್ದು ಕಾರ್ಡ್ಸಿಂದ ನಮಗೆ ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ಸಿಕ್ತು. ಸೊ ಇವಾಗ ಸ್ಪೆಷಲ್ ಎಂಟ್ರಿ ಎಲ್ಲ ಹೇಗೆ ಮಾಡಿದ್ದಾರೆ ಅಂದರೆ, ಈ ಥರ ಒಂದು ದೊಡ್ಡ ಹಾಲ್, ಅಲ್ಲಿ ಎಲ್ಲರೂ ಕೂರಿಸ್ತಾರೆ. ಆಮೇಲೆ 1 hour 2 hour ಅಂದರೆ ಸ್ವಲ್ಪ ಫಿಲ್ ಆಗಬೇಕು, ಅಟ್ಲೀಸ್ಟ್ ಹಾಫ್ ಏನೋ ಫಿಲ್ ಆಗಬೇಕನ್ಸುತ್ತೆ. ಅದಾದಮೇಲೆ ಎಲ್ಲರೂ ಒಟ್ಟಿಗೆ ಸ್ಪೆಷಲ್ ಎಂಟ್ರಿಗೆ ಬಿಡ್ತಾರೆ. ಸೊ ಅಲ್ಲೇ ನಾವು ಕೂತ್ಕೊಂಡಿದ್ವಿ. ಇದೇ ಹಾಲು. ಇಲ್ಲಿ ನೋಡಿ ದೈವಿಕ್ ಆಟಾಡ್ತಾ ಇದ್ದಾನಲ್ವ, ಅದೇ ಹಾಲು. ಈ ಹಾಲಲ್ಲಿ AC ಇದೆ, TV ಇದೆ, ಮತ್ತು ಬೋರ್ ಆಗಬಾರ್ದು ಅಂತ ಮ್ಯಾಗ್ಝಿನ್ಸ್, ಟೆಂಪಲ್ ಬಗ್ಗೆ ಮ್ಯಾಗ್ಝಿನ್ಸ್ ಇರೋದು ಎಲ್ಲ ಇದೆ. ಮತ್ತು ಚಿಕ್ಕ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ, ಜ್ಯೂಸಸ್ ಅಂತ ಕೂಡ ಅವೈಲೇಬಲ್ ಆಗಿದೆ. ಬಟ್ ಅದು ಅಮೌಂಟಿಗಿರುತ್ತೆ. ಮತ್ತು ವಾಶ್ರೂಮ್ ಕೂಡ ಹೋಗ್ಬೋದು. ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಕೂಡ ಮಾಡಿದ್ದಾರೆ. ಪುಟ್ಟ ಮಕ್ಕಳನ್ನ ನಿಂತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಅವರು ಕಷ್ಟಪಡೋದಕ್ಕಿಂತ ಈ ಥರ ಒಂದು ಸ್ಪೇಷಿಯಸ್ ಆಗಿ ಮಕ್ಕಳು ಕೂಡ ಆಟ ಆಡ್ಕೊಂಡಿರ್ಬೋದು, ಹೋಗೋ ಟೈಮಲ್ಲಿ ಹೋಗ್ಬೋದು. ಸೊ ಇದು ತುಂಬ ಒಳ್ಳೆಯದು ಅಂತ ಅನಿಸ್ತು ನನಗೆ. ತುಂಬ ಚೆನ್ನಾಗಿದೆ ಮಾತ್ರ. ಇದಕ್ಕೆ ಮುಂಚೆನೇ ನಾವು ಧರ್ಮಸ್ಥಳಕ್ಕೆ ತುಂಬ ಸಲ ಬಂದಿದ್ದೀವಿ. ಬಟ್ ಇಷ್ಟು ಪೀಸ್ಫುಲ್ಲಾಗಿ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ದು ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ಇಲ್ಲಾಂದರೆ ಕ್ಯೂವಲ್ಲಿ ತುಂಬ ಕಷ್ಟ ಆಗ್ತಿತ್ತು, ಯಾವಾಗಲೂ ರಶ್ಶೇ ಇರ್ತಿತ್ತು. ಯೂಶ್ವಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದೆಲ್ಲ ಸ್ವಲ್ಪ ಕಷ್ಟನೇ ಅಲ್ವಾ. ಬಟ್ ಈ ಥರ ನಾವು ಕರ್ಕೊಂಡೋಗಿ ನಮಗೇನು ಕಷ್ಟ ಅಂತಲೇ ಅನಿಸ್ತಿಲ್ಲ, ತುಂಬ ಸುಲಭವಾಗಿ ನಾವು ಹೋದ್ವಿ ಅಂತ ಅನಿಸ್ತು. ವೇಟಿಂಗ್ ಏರಿಯಾದಲ್ಲಂತೂ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬುಕ್ಸ್ ಓದ್ತಾ, TV ನೋಡ್ತಾ, ಮತ್ತು ಅಲ್ಲಿ ಇನ್ನೂ ಚಿಕ್ಕ ಪಾಪು ಎಲ್ಲ ಬಂದಿತ್ತು. ಸೊ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ.
ಒಂದು ಕಾಲು ಗಂಟೆ ಆದಮೇಲೆ ದರ್ಶನಕ್ಕೆ ಬಿಟ್ಟರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಆದಮೇಲೆ ಅಲ್ಲಿಂದ ನಾವು ಅನ್ನಪ್ರಸಾದಕ್ಕೆ ಅಂತ ಹೊರಟ್ವಿ. ನಾವು ಹೋಗೋವಾಗ ಎಂಟ್ರಿ ಆಗಿದ್ದು ನೋಡಿ, ಇದೇ ಗೇಟಿಂದ, ಗೇಟ್ ನಂಬರ್ 1. ಇದು ಸ್ಪೆಷಲ್ ಎಂಟ್ರಿ ಅನಿಸುತ್ತೆ. ದೈವಿಕ್ ಇದು ಫಸ್ಟ್ ಟೈಮ್ ಬಂದಿರೋದಲ್ವ, ಅದಕ್ಕೆ ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ. ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಊಟ ಮಾಡೋಣ ಅಂತ ಹೋದ್ವಿ. ಊಟ ಎಲ್ಲ ಮುಗಿದ್ಮೇಲೆ ಧರ್ಮಸ್ಥಳದ್ದು ಮೆಮೊರಿ ಅಂತ ದೈವಿಕಿಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆವಾಗ ನಮ್ಮಕ್ಕ ಈ ಗದೆ ತೊಗೊಳ್ಳೋಣ ಅಂತ ಅಂದ್ಲು. ಸೊ ನಾವು ಅಂಗಡಿಗೆ ಹೋಗ್ಬಿಟ್ಟು ಈ ಗದೆ ಒಂದು ತೊಗೊಂಡು ಬಂದ್ವಿ ದೈವಿಕಿಗೆ ಅಂತ. ನೆಕ್ಸ್ಟ್ ಅಲ್ಲಿಂದ ನಾವು ಮ್ಯಾಪ್ ಹಾಕ್ಕೊಂಡು ಸೌತಡ್ಕ ಟೆಂಪಲಿಗೆ ಹೊರಟ್ವಿ. ಸಾಕು ನಾವೆಲ್ಲರೂ ಸೌತಡ್ಕ ಗಣೇಶ ಟೆಂಪಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ತಾರೆ. ನನಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ನನ್ನ ಫೇವ್ರೆಟ್ ಗಾಡ್ ಬಂದುಬಿಟ್ಟು ಗಣೇಶ. ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಫಸ್ಟ್ ನಾನು ಹೇಳಿದ್ದು, ಈ ಸಲ ನಾವು ಸೌತಡ್ಕ ಟೆಂಪಲಿಗೆ ಹೋಗಬೇಕು, ಗಣೇಶನ ನೋಡಬೇಕು ಅಂತ. ಎಲ್ಲರೂ ಅಲ್ಲಿ ಹರಕೆ ಮಾಡಿಕೊಂಡು ಗಂಟೆ ಕಟ್ಟಿದ್ರು. ಸೊ ನಾನು ಒಂದು ಹರಕೆ ಮಾಡ್ಕೊಂಡಿದ್ದೀನಿ, ಗಂಟೆ ಒಪ್ಪಿಸ್ತೀನಿ ಅಂತಲೂ ಹೇಳ್ಕೊಂಡಿದ್ದೀನಿ. ಸೊ ಅದಾದರೆ ನೆಕ್ಸ್ಟ್ ಟೈಮ್ ಕೂಡ ನಾವು ಹೋಗ್ತೀವಿ, ಸೌತಡ್ಕಕ್ಕೆ ಹೋಗ್ಬಿಟ್ಟು ಒಂದು ಗಂಟೆ ಒಪ್ಪಿಸ್ಬಿಟ್ಟು ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮತ್ತು ನಾವು ಅಲ್ಲಿಂದ ಹೊರಟಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಒಳಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಅಲ್ಲಿಂದ ನಾವು ಬಂದಿದ್ದು ಸುಬ್ರಹ್ಮಣ್ಯದಲ್ಲೇ ಆದಿ ದೇವಸ್ಥಾನ ಅಂತ ಒಂದು ಟೆಂಪಲ್ ಇದೆ, ಅಲ್ಲಿ ನಾವು ಬಂದಿದ್ದು. ಇದೇ ನೋಡಿ ಆದಿ ದೇವಸ್ಥಾನ ಟೆಂಪಲು. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೆಲ್ಲ ಏನಪ್ಪ ಹುಡುಕ್ತಾ ಇದ್ದಾರೆ ಅಂದರೆ ಕಲ್ಲು ಹುಡುಕ್ತಾ ಇದ್ದಾರೆ. ಅಂದರೆ ಈ ಥರ ನೋಡಿ, ಅಲ್ಲಿ ಎಲ್ಲರೂ ಕಲ್ಲು ಮೇಲೆ ಕಲ್ಲು ಕಟ್ತಾ ಇದ್ದಾರಲ್ವ, ಆ ಥರ ನಾವೇನೋ ಒಂದು ನೆನೆಸ್ಕೊಂಡು ಈ ಥರ ಕಲ್ಲು ಕಟ್ಟಿದ್ರೆ ಅದು ನಿಂತರೆ ಅದಾಗುತ್ತೆ ಅಂತ ಹೇಳ್ತಾರೆ. ಇದು ನನಗೂ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು. ನೆಕ್ಸ್ಟು ಅಲ್ಲಿಂದ ನಾವು ರೂಮಿಗೆ ಹೊರಟ್ವಿ. ನಾವಿದ್ದಿದ್ದು ಇದೇ ಅಭಯ ಗೆಸ್ಟ್ ಹೌಸು ಬಿಲ್ಡಿಂಗಲ್ಲಿ. ಅವತ್ತು ನೈಟ್ ಅಲ್ಲೇ ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಹಾಗೆ ನಾವು ರೂಮ್ ಖಾಲಿ ಮಾಡಿದ್ವಿ. ನಾವು ಟೋಟಲ್ 2 days ಸ್ಟೇ ಮಾಡಿದ್ವಿ. ಸೊ ಒನ್ ಡೇಗೆ 250 rupees ಆ ಥರ ಆಯಿತು. ಟೋಟಲ್ 500 rupees. ಫಸ್ಟ್ ಬರುವಾಗಲೇ 1000 rupees ಡೆಪಾಸಿಟ್ ಇಡ್ಸ್ಕೋತಾರೆ. ಸೊ ನಾವು ಎಷ್ಟು ಜನ ಇರ್ತೀವಿ ಅಷ್ಟನ್ನು ಕಟ್ ಮಾಡಿಬಿಟ್ಟು ಹೋಗೋ ದಿನ ಡೆಪಾಸಿಟ್ ಅಮೌಂಟ್ ಉಳಿದಿರೋದನ್ನ ಕೊಡ್ತಾರೆ. ಇವಾಗ ಹೋಗಿ ಅದನ್ನೇ ಇಸ್ಕೊಂಡು ಬಂದರು ನಮ್ಮಪ್ಪ. ಅಲ್ಲಿಂದ ನಾವು ಕುಶಾಲನಗರಕ್ಕೆ ಬರಬೇಕಿತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಬೇಗ ಹೊರಟ್ವಿ. ಸೊ ದ್ಯಾಟ್ ನಮಗೆ ಮಡಿಕೇರಿ ಟು ಕುಶಾಲನಗರ ಬರುವಾಗ ನಮಗೆ ಟ್ರಾಫಿಕ್ ಸಿಗಬಾರ್ದು ಅಂತ. ಮನೆಗೆ ಹೋಗಿ ತಿಂಡಿ ರೆಡಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆನ್ ದ ವೇನೆ ತಿಂಡಿ ಕೂಡ ಮುಗಿಸ್ಕೊಂಡೇ ಹೋದ್ವಿ. ಅವನು ಹುರುಕ್ತಾ ಇದ್ದಾನೆ. ಸಣ್ಣ ಪೀಸು ಕೊಟ್ಟಿದ್ದೀರ ಮಾತ್ರ. ಅಲ್ಲಿ ನೋಡಿ, ಬಾಯೊಳಗೆ ಹೋಗ್ತೆ. ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಮನೆಗೆ ಹೋದ್ವಿ ಕುಶಾಲನಗರಕ್ಕೆ. ಕಾರಲ್ಲಿ ಹೋಗುವಾಗ ಅರ್ಲಿ ಮಾರ್ನಿಂಗ್ ಈ ಸೀನ್ರಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ
ಈ ರೋಡಲ್ಲಿ ಹೋಗೋಕ್ಕೆ ತುಂಬ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.